ಯಾಕ್ಲ ನನ್ ಕಟ್ಟಾಕದೆ? ನಿಜ ಗೊತ್ತಿಲ್ದೆ ಮಾಣಂಬಿ ಹಬ್ಬದಾಗೆ ಬಾಳೆ ಕಂದ್ ಕಡ್ದಂಗೆ ನನಗೆ ಕಡಿಯಕ್ ಬಂದಿದ್ಯಲ್ಲ, ಅದಕ್ಕೆ ತಡ್ದೆ. ನೀನು ನಿಮ್ಮವ್ವ ಮಾತಾಡ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡೆ ಕಂಡ. ಏನ್ ಮಾಡಿದ್ದಾಳೆ? ಇಲ್ಲ ಒತ್ತಿ ಸಮಾಧಾನವಾಗಿ ನನ್ನ ಮಾತು ಕೇಳಪ್ಪಯ್ಯ. ಅವ ಬಂದಂಗ ಅಂದಾಗ ನನಗೂ ನಿನ್ನಷ್ಟು ಶಾಕ್ ಆಯ್ತು. ಆದ್ರೆ ಆ ಟೈಮ್ನಲ್ಲಿ ಇಲ್ಲ ಕಣವ, ನಿನಗೆ ರಶ್ಮಿನೇ ಎಲ್ಲ ಅಂತ ಹೇಳಿದ್ರೆ ನನ್ ಮೇಲಿರೋ ಕೋಪನ ರಶ್ಮಿ ಮೇಲೆ ತೋರಿಸಿರೋಳು. ಅದಕ್ಕೆ ಹೂ ಅಂತ ಒಪ್ಕೊಂಡೆ. ಈಗ ಖುಷಿಗೆ ರಶ್ಮಿಗೇನು ಅನ್ನಕ್ಕಿಲ್ಲ. ಸೀನಾ, ನೀನ ಈ ಮಾತು ಹೇಳ್ತಾ ಇರೋದು? ಡಬಲ್ ಆಕ್ಟಿಂಗ್ ಏನಾದ್ರು ಆಯ್ತಾಪಯ್ಯ ನಂಗೆ? ಇಲ್ಲ ತಾನೆ, ನಾನೇ ಹೇಳ್ತಾ ಇರೋದು. ಸೀನಾ, ಕ್ಷಮಿಸ್ಬಿಡ್ಲ, ನಿನ್ನ ಹೆಂಡತಿಗೆ ನೋವಾಗಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ಯಲ್ಲ, ನನ್ನನ್ನು ಕ್ಷಮಿಸ್ಬಿಡು. ಬಿಡಪ್ಪಯ್ಯ, ಹಂಗೆಲ್ಲ ಕೇಳ್ಬೇಡ ನನಗೆ. ನನ್ ಗಳ ಬಂದಂಗಾಯ್ತದೆ. ಸೀನಾ, ಇದೇ ಕೈಯಲ್ಲಿ ಹೊಡೆದ್ಬಿಟ್ನಲ್ಲಪ್ಪ, ನನ್ನನ್ನು ಕ್ಷಮಿಸ್ಬಿಡು. ನೀನ್ ಬೈತಾನೆ ಇದ್ರೆ ಚಂದ ಅಪ್ಪಯ್ಯ. ನೀನ್ ಹಿಂಗೆಲ್ಲ ಮಾಡ್ಬೇಡ. ನಾನೇನು ದೊಡ್ಡ ತ್ಯಾಗ ಮಾಡಿಲ್ಲ. ಅವಂತಾವ ಮಗನಾಗ ನಡ್ಕೊಂಡೆ ಅಷ್ಟೇ. ನೀನ್ ದೊಡ್ಡ ಹೀರೋಗ್ ಬಿಲ್ಡಪ್ ಕೊಟ್ಟಂಗೆ ಕೊಡ್ತಾ ಇದೀಯ. ಸೀನಾ ಬದಲಾಗ್ಬೇಕು ಅಂತ ಜನ ಹೇಳ್ತಾ ಇದ್ರು. ನನ್ನ ಮಗ ಬದಲಾಗ್ಬಿಟ್ಟ. ನಿಜವಾಗಿಯೂ ನನ್ನ ಮಗ ಬದಲಾಗ್ಬಿಟ್ಟ ಕಣ. ನೀನೇನೆ ನನ್ನೆಲ್ಲೋ ಕಾಡಿ ನಾನೇ ತಪ್ಪಿಸ್ಕೊಂಡು ರೂಮ್ ಒಳಗೆ ಬಂದೇನೋ ಅನ್ಕಂಡೆ. ಯಾಕೋ ಕಡಿತಾ ಇದ್ಯಾ? ಕಡಿತದೆ. ಯಾಕೆ ಬಂದ್ ಕೆರಿತೀಯ? ಓ ಕೆರಿತೀನಿ. ಜೆಸಿಬಿ ಕೆರ್ದಾಕ್ಬಿಡ್ತೀನಿ ಮಗ್ನೆ. ನೀನೇ ಒಪ್ಕೊಂಡಿಯಲ್ಲ JCB ಅಂತ. ಹೋಗಲೈ ಹೊಗೆನ ಕಲ್ಪಂಡೆ. ನೀನು ರಜಾ ಇಲ್ದೇ ಇರೋ ಸಂಡೆ. ಒಬ್ಬೊಬ್ಬೊಬ್ಬೊಬ್ಬ ನನಗೆ ಈ ನನಗೆ ಪಂಚು. ನೀನು ಆ ಸಂಡೆ ದಿನನೇ ಸಾಯಿ. ನೀನು ಬಾಲ ಇಲ್ದೇ ಇರೋ ನಾಯಿ. ಏಯ್, ಎಗ್ರಿಸಿ ಅದ್ ಹೋದ್ಬಿಟ್ರೆ ನಾನ್ ಬಗ್ಸ್ ಗುದ್ದ ಅಂದ್ರೆ ಬೇಡ ನೋಡು. ಏನೇ ಮಾಡ್ತೀಯಾ? ನೀನೇನೋ ಮಾಡ್ತೀಯಾ? ಏಯ್, ಹೋಲ್ಡ್ ಆನ್. ಈ ಪ್ರಪಂಚದಲ್ಲಿ ನಾಚಿಕೆ ಮಾನ ಮರ್ಯಾದೆ ಅಂತ ಒಂದದೆ. ಅದ್ರ ಬಗ್ಗೆ ಗೊತ್ತು ಇಲ್ಲ? ಕೇಳಲೇ ಇಲ್ವೋ? ಹೆಣ್ಮಕ್ಳ ಹತ್ರ ಮಾತಾಡಕ್ಕೂ ಒಂದು ರೀತಿ ನೀತಿ ಅಂತ ಅದೇ. ಅದು ಗೊತ್ತೋ ಇಲ್ಲ ಕೇಳೇ ಇಲ್ವೋ? ಯಾವಳ ಇವಳು? ನಾನ್ ಯಾರು ಅಂತ ಗೊತ್ತಿಲ್ವಾ? ರಶ್ಮಿ ಶಿವು. ಎಲ್ಲರೂ ಅವ್ರ ಗಂಡನ ಹೆಸರನ್ನ ಅಪ್ಪನ ಹೆಸರನ್ನ ಮುಂದಿಟ್ಕೊಂಡ್ರೆ ನಾನ್ ನಮ್ಮ ಅಣ್ಣನ ಹೆಸರನ್ನ ಮುಂದಿಟ್ಕೊಂಡಿದೀನಿ. ಯಾಕೆ ಹೇಳು? ಇನ್ಯಾಕೆ? ನಿನ್ನ ನನ್ ಕಟ್ಬಿಟ್ಟು ನನ್ ಜೀವನ ಸರ್ವನಾಶ ಮಾಡ್ಬಿಟ್ನಲ್ಲ, ಅದಕ್ಕೆ. ಹೇ, ನಾನ್ ನಿನ್ ಜೀವನಕ್ಕೆ ಕಾಲಿಟ್ ಮೇಲೆ ಕಣೋ ನೀನ್ ಉದ್ಧಾರ ಆಗ್ತಾ ಇರೋದು, ಪಾಪಿ. ಗಂಡಿದೀನ್ ಹೋಗಲಿ, ಜಾತ್ರೆ ಸಿಗೋ ಪೀಪಿ. ನೀನು ಹಳಸೋ ಹುಳ ಬಿದ್ದಿರೋ ಕಾಪಿ. ನಿನ್ ಮಕ್ಕನ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ಅಫ್ಕೋರ್ಸ್. ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಲ್ವಾ? ಅಫ್ಕೋರ್ಸ್ ಬ್ಯೂಟಿಫುಲ್ ಆಗಿದ್ಯಾ ನಿನ್ ಕಣ್ಣಿಗೆ ಮಾತ್ರ. ನನ್ ಕಣ್ಣಿಂದಾನೇ ಮರಿ ನೋಡ್ಕೊಂಡಿರೋದು, ಅದಕ್ಕೆ ಹಿಂಗಿದೀನಿ. ತಮ್ಮಂತವ್ರ ಕಣ್ಣಿಂದ ಏನಾದ್ರೂ ನೋಡ್ಬಿಟ್ಟಿದ್ರೆ ಕಣ್ಣೆಲ್ಲ ಹಿಂಗೋಗಿರೋದಷ್ಟೇ. ಬೇಡ ನೋಡು, ಮಾತಿಗೆ ಮಾತು ಬೆಳೆಸ್ತಾ ಇದೀಯಾ? ಮಾತಲ್ಲಿರೋದಿಕ್ಕೆ ಹಿಂಗೆ ಬರೀ ಮಾತಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾಲ್ಗೆಗೆ ಶರ್ಟಿನ ಜೇಬಿಗೆ ಕೈ ಕಾಲ್ ಮುರಿದು ಪ್ಯಾಂಟಿನ ಜಾಬ್ಗೆ ಕಳಿಸ್ತಾ ಇದ್ದೆ. ಸುಮ್ನೆ ಮಲ್ಕೊಳ್ಳಲೇ. ಕರ್ಮ ಎಲ್ಲಿ ತಪ್ಪಾಯ್ತು ಹೇಳೋ? ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಆದ್ರೂ ಸೋಲುಂಡು ಬಂದ್ವಲ್ಲ. ಹೇಳೋ, ನಿನ್ನನ್ನೇ ಪ್ರಶ್ನೆ ಮಾಡ್ತಿರೋದು. ಹೇಳೋ. ನಿಮ್ ತಮ್ಮಯ್ಯ ಅಂತೀನಿ. ಬುಡಿ ತ್ವರ್ಗಳ್ತಾನೆ ಏನ್ ಮಾಡಕ್ಕಾಯ್ತದೆ? ಮುಚ್ಚ ಮಾಡಿ. ಮಗನನ್ನ ಮಾರ್ನೋಮಿ ಮಾಡು ಅಂತಾರೆ, ಆದ್ರೆ ನಾನು ಮಗನಿಗೋಸ್ಕರ ಮಾರ್ನೋಮಿನೇ ಮುಂದಕ್ಕೆ ಹಾಕ್ತೀನಿ. ಅಂಥದ್ರಲ್ಲಿ ಇವನು ಮಾಡಿದ್ದೇನು? ಅಪ್ಪಯ್ಯ, ನಾವು ಸೋಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಹಂಗಂತ ಪ್ಯಾಟೆ ಜನಗಳ ಮುಂದೆ ಹಳ್ಳಿ ಜನಗಳು ಏನು ಹೋರಾಡ್ತಾರೆ ಅನ್ಕೊಂಡು ಸುಮ್ಮನಿರ್ಲಿಲ್ಲ. ಆದ್ರೆ ಅದೇನು ಪೌಡನೋ ಗೊತ್ತಿಲ್ಲ ಅಪ್ಪಯ್ಯ. ನಾವು ಅನ್ಕೊಂಡ್ರಲ್ಲಿ ನಾವು ಸೋತೋದಪ್ಪಯ್ಯ, ಸೋತೋದು. ತ್ವರ್ಗಳಿಗೆ ಒಂದೀಟ ನಾನು ಗೊತ್ತಿದ್ರೆ ಹುಷಾರಾಗ್ಬಿಡೋರು. ಆದ್ರೆ ಏನು ಗೊತ್ತಿಲ್ವಲ್ಲ,
ಅವ್ರು ತಾನೇ ಏನು ಮಾಡೋಕ್ಕಾಯ್ತದೆ ಹೊಸ ಶಾಂತಿ ತಕೊಳ್ಳಿ. ಮಾಡೋನ್ಗೆ 3 ಆಣೆ ಆದರೆ ಹೇಳೋನ್ಗೆ 8 ಆಣೆ ಅಂತೆ. ಈ ಊರ್ ಜನರ ಮುಂದೆ ಆ ಪಾರ್ವತಿ ನನ್ನ ಮುಖಕ್ಕೆ ಉಗಿದು ಹೋದ್ಲು, ಎಂಜಲು ಸಿಡಿಲಿಲ್ಲ ಅಷ್ಟೇ. ಊರ್ ಜನರ ಕಣ್ಣಲ್ಲಿ ದೇವರಾಗಿದ್ದ ನಾನು ಇವತ್ತು ಆ ಶಿವು ಎದುರುಗಡೆ ಕಸಕ್ಕಿಂತ ಕಡಿಯಾಗೋದೆ. ಈಗ ಅವನ ಅಧ್ಯಕ್ಷ ಸ್ಥಾನನ ಕಿತ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಮೂಲೆ ಗುಂಪಾಗಿ ಹೋಗ್ತಿದ್ದೀನಿ. ಆ ಶಿವು ಎಲೆಕ್ಷನ್ ಗೆದ್ದ ಮೇಲಂತೂ ಜನಗಳ ಕಣ್ಣಿಗೆ ಸಾಕ್ಷಾತ್ ಪರಮೇಶ್ವರ ಆಗೋಗಿದ್ದಾನೆ. ಮಾನಗೇಡಿಗೆ ಬುದ್ಧಿಗೇಡಿ ಗೆಳೆಯ ಸಿಕ್ಕಂಗೆ ನೀವಿಬ್ರು ನನ್ನ ಸಿಕ್ಕಿದ್ದೀರಾ. ಆಗಿರೋ ಅವಮಾನಕ್ಕೆ ಉತ್ತರ ಎಲ್ಲಿದೆ? ಪೋಳಕ್ ಮೇಲೆ ಪುಳಕ್ ಅನ್ನಂಗೆ ಅವ್ರು ಗೆದ್ದುಬಿಟ್ಟವ್ರೆ. ಆದರೆ ಈಗ ನೀವು ಅವ್ರ ಜೊತೆಯಾಗಿ ಗೆದ್ಮ್ಯಾಗೆ ನೀವು ಗೆದ್ದಂಗೆ ಅಲ್ಲೂರ ಕೋಪ ಮಾಡ್ಕೋಬೇಡಿ. ಮೆತ್ತಗೆ ಕಂಡ್ರೆ ಮೊಣಕೈನಲ್ಲೂ ಆಗಿಯೋ ಜನ ನೀವು. ನಾನು ಕ್ರಿಕೆಟ್ ಆಡಿಸಿದ್ದೆ ಆ ಶಿವನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಮತ್ತೆ ರಾಜಕೀಯದ ಕಡೆ ಅವನು ತಲೆ ಹಾಕಬಾರ್ದು, ಹಂಗೆ ಮಾಡಬೇಕು ಅಂತ. ಆದ್ರೆ ಆಗಿದ್ದೇನು ಇಲ್ಲ, ಈ ನನ್ನ ಮಗನ ನಂಬ್ಕೊಂಡು ನಾನು ಹಾಳಾದೆ. ಅಪ್ಪಯ್ಯ ನೀನೇ ನೋಡ್ದಲ್ಲ ಅಪ್ಪಯ್ಯ, ಅವ್ರ ಜೊತೆಗಿಟ್ಕೊಂಡು ನೀನೇನು ಮಾಡಿದೆ ಅಂತ. ರನ್ನು ಕೊಟ್ಟೆ, ಬೇಗನೂ ಔಟ್ ಆಗಿ ಬಂದೆ. ಇನ್ನೇನು ಮಾಡೋಕ್ಕಾಯ್ತದಪ್ಪಯ್ಯ? ಅವ್ರು ಚೆನ್ನಾಗಿ ಆಡ್ಬಿಟ್ರು ಅಪ್ಪಯ್ಯ. ಬೇಕಾದ್ರೆ ಈ ಮಚ್ಚಿಡ್ಕೊಂಡು ಹೊಡೆದಾಡ್ಬಿಡೋನು ಹೊಡೆದಾಡ್ಬಿಡ್ತೀನಿ.